ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತು ಮುಡುಕ್ತಾರೆ ಜಾತ್ರೆಯಲ್ಲಿದ್ದೀವಿ ನಾವು. ಜಾತ್ರೆಯಲ್ಲಿ ಅದರಲ್ಲೂ ಈ ಹಳ್ಳಿಗಳ ಕಡೆ ಈ ಜಾತ್ರೆಗಳಲ್ಲಿ ತಾವು ಸಾಕಿದಂಥ ಪ್ರಾಣಿಗಳನ್ನ ಯಾವ ಮಟ್ಟಿಗೆ ರೆಡಿ ಮಾಡಿ ಕರ್ಕೊಬರ್ತಾರೆ ಅಂತ ನಾವು ಇಲ್ಲಿ ತೋರಿಸ್ತೀವಿ, ನೀವು ನೋಡಬೇಕು. ನೋಡ್ರಿ, ಈ ಕುರಿ ಮರಿ ಅದು ಇದು ತಳಿ ಬನ್ನೂರು ಮರಿ ಅಂತ ಕರಿತಾ ಇದ್ದಾರೆ ಇಲ್ಲಿ. ಬನ್ನೂರು ಮರಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಬಂದವ್ರೆ. ಸಣ್ಣ 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 ಮರಿ ಕಣ್ರಿ. ನಾವು ನೋಡಿದ್ರೆ ಖುಷಿ ಆಗುತ್ತೆ, ಕಣ್ಣಿಗೆ ಮನಸ್ಸಿಗೆಲ್ಲ ತುಂಬ ಖುಷಿ ಆಗುತ್ತೆ. ತಪ್ಕೊಂಬಿಡೋಣ ಅನಿಸುತ್ತೆ. ಒಳಗೆ ಗೊಂಬೆ ಕಣ್ಣಕ್ಕೆ ಕಾಣ್ತವೆ. ನೋಡೋಣ ಅಂದರೆ ಎತ್ಕೊಂಡು ಹೋಗೋಣ ಅನಿಸುತ್ತೆ. ಮನೆಗೆ ಹೋಗಿ ಸಾಕಾಗಲ್ಲ ನಮಗೆ, ನಾವಿರೋ ಸಿಟಿಯಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತವೆ. ಜಾತ್ರೆಯಲ್ಲಂತೂ ಇಂಥವು ಬಂದಾಗ ನೋಡೋದೇ ಖುಷಿ. ದೊಡ್ಡವರು ಚಿಕ್ಕವರು ಅಲ್ದಲೇ ಎಲ್ಲರೂ ನಿಂತ್ಕೊಂಡು ನೋಡ್ತಾರೆ. ಹಂಗೇ ನಾವು ಕೂಡ ನೋಡ್ತಾ ಇದ್ವಿ. ಅದು ನಿಮಗೂ ತೋರ್ಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀವಿ. ನೋಡಿರಿ ಎಷ್ಟು ರೀತಿಯಲ್ಲಿ ಎಷ್ಟೊಂದು ಬಂದಿದ್ವು. ಕೆಲವರು ಇಲ್ಲಿ ಮಾರ್ತಾಯಿದ್ರು ಜಾತ್ರೆಯಲ್ಲಿ. ನಾನು ಅಬ್ಸರ್ವ್ ಮಾಡ್ದಂಗೆ ಸುಮಾರು ಜನ ಮಾರ್ತಾಯಿದ್ರು, ತಗೊಳ್ಳೋದು ಕೊಡೋದು ಮಾಡ್ತಾಯಿದ್ರು. ಇದು ನೋಡ್ತಾ ಇರ್ಬೋದು, ಇದು ಮುಡುಕ್ತಾರೆ ಜಾತ್ರೆ. ಬಸ್ ನಿಲ್ಲ ಜಾಗ. ಇವತ್ತು ಜಾತ್ರೆ ಇರೋದ್ರಿಂದ ತುಂಬ ಜನ ಸೇರಿ ಎಷ್ಟು ಜನ ಕಾಣಿಸ್ಕೊತಾ ಇದ್ದಾರೆ. ಮುಂದೆ ರೋಡಲ್ಲೇ ಎಷ್ಟು ಜನ ಇದ್ದಾರೆ. ಇಲ್ಲಿ ನೋಡ್ರಿ, ಒಂದು ಹುಡುಗ ಅವ್ರ ಅಪ್ಪಾಜಿಗೆ ಹಠ ಮಾಡ್ಕೊಂಡು ಆ ಕುರಿಗೆ ಗಂಟೆ ಕಟ್ಟಿಸ್ಕೊತಿದ್ದಾನೆ. ಅವ್ರ ಅಪ್ಪ ಬೈಕ ಕಟ್ತವ್ರೆ. ಏನೇ ಹೇಳಿದ್ರು ಆ ವಯಸ್ಸೇ ಚೆಂದ ಕಣ್ರಿ. ಅದರಲ್ಲೂ ಈ ಥರ ಪ್ರಾಣಿಗಳು ಇಷ್ಟಪಡೋ ಮಕ್ಕಳುಗಳು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವರು ಪ್ರಾಣಿಗಳನ್ನ. ಮನೇಲಿ ದೊಡ್ಡವ್ರು ಯಾರು ಇಲ್ಲ ಅಂದ್ರೂ. ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ಕುರಿಗಳದ್ದು ವ್ಯಾಪಾರಗಳನ್ನ ಮಾಡ್ತಾಯಿದ್ರು. ಈ ಹಳ್ಳಿ ಜನಗಳು ವ್ಯಾಪಾರ ಮಾಡೋ ಸ್ಟೈಲ್ ಭಾಳ ಚೆನ್ನಾಗಿರುತ್ತೆ. ಆಲ್ರೆಡಿ ಇಲ್ಲಿ ಕೆಲವರು ತಗೊಂಡು ಹೋಗಿದ್ದಾರೆ, ಪರ್ಚೇಸ್ ಮಾಡಿಬಿಟ್ಟಿದ್ರಂತೆ. ಇನ್ನೂ ಇತ್ತಂತೆ, ಜಾಸ್ತಿ ಇತ್ತಂತೆ. ಸುಮಾರು ಜನ ತಗೊಂಡು ಹೋಗಿದ್ದಾರೆ, ಕೊಟ್ಟಿದ್ದಾರೆ. ನಾವು ಹಂಗೆ ಮರಿಗಳನ್ನ ನೋಡ್ಕೊತಾ ಇದ್ವಿ. ಮರಿಗಳ ರೇಟು ಕೇಳಿದ್ವಿ. ಮರಿಗಳ ರೇಟು ಜಾತ್ರೆ ಇರೋದ್ರಿಂದ ಸಿಕ್ಕಾಪಟ್ಟೆ ಹೇಳ್ತಾಯಿದ್ರು. ಹಂಗೂ ಕೆಲವುಗಳು ಕೊಟ್ಟಿದ್ದಾರೆ. ಅದು ಮರಿಗಳನ್ನ ಸುಮಾರು ಜನ ನೋಡೋಕ್ಕೆ ಬಂದಿರೋರು ಜಾಸ್ತಿ ಆಗಿದ್ರು. ಇದು ಬೆಟ್ಟಕ್ಕೆ ಹೋಗೋ ದಾರಿ. ಬೆಟ್ಟಕ್ಕೆ ಹೋಗೋಕ್ಕೂ ಮುಂಚೆ ಧೂಪ ಹಾಕಿ ಹೋಗ್ತಾರೆ. ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಆ ಗೋಪುರ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ ಅದು. ಅದೇ ಶ್ರೀ ಮುಡುಕ್ತಾರೆ ದೇವಸ್ಥಾನ. ಮುಡುಕ್ತಾರೆ ಜಾತ್ರೆ ನಡೆಯೋ ದೇವಸ್ಥಾನ ಅದು. ನೋಡಿರಿ, ಯಾವ್ಯಾವ ರೀತಿಯಲ್ಲಿ ಬನ್ನೂರು ಮರಿಗಳನ್ನ ರೆಡಿ ಮಾಡ್ಕೊಂಡು ಜಾತ್ರೆಗೆ ಕರ್ಕೊಂಬಂದಿದ್ದಾರೆ. ಜಾತ್ರೆ ರೋಡು, ಜಾತ್ರೆ ಹೋಗೋ ಜಾಗದಲ್ಲೆಲ್ಲ ಕಾಣೋದೇ ನಮಗೆ ಬನ್ನೂರು ಮರಿ ಅಷ್ಟು ಉದ್ದಕ್ಕೂ. ಇಲ್ಲಿ ನೋಡ್ರಿ, ಎಷ್ಟು ಜನ ಮಕ್ಕಳನ್ನ ಮರಿನೆಲ್ಲ ನಿಲ್ಲಿಸಿ ಫೋಟೋ ತಗೋತವ್ರೆ. ಅದನ್ನ ಮರಿಗಳನ್ನ ಎಷ್ಟು ಚೆನ್ನಾಗಿ ಸಾಕೊಂಡು ತಂದವ್ರು ನೋಡ್ರಿ. ಮಕ್ಕಳಿಗೆ ಒಂಥರ ಖುಷಿ ಇದನ್ನೆಲ್ಲ ನೋಡೋಕ್ಕೆ. ಇಲ್ಲಿ ನೋಡ್ರಿ, ಎಷ್ಟೆಷ್ಟು ಮುದ್ದಾಗಿರೋ ಅಂಥ ಮರಿಗಳನ್ನ ತಂದು ನಿಲ್ಸ್ಕೊಂಡಿದ್ದಾರೆ. ಒಂಥರ ಖುಷಿ ಆಗುತ್ತೆ. ಈ ಥರದ್ದೆಲ್ಲ ನೋಡ್ತಾ ಇದ್ದರೆ ನಮಗೂ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಅಥವಾ ಒಂದು ಹಳ್ಳಿಯ ಜೀವನ ಎಷ್ಟು ಚೆನ್ನಾಗಿದೆಯಪ್ಪ, ಎಷ್ಟು ನೆಮ್ಮದಿಯಾಗಿ ಎಷ್ಟು ಚೆನ್ನಾಗಿದ್ದಾರಪ್ಪ ಇಲ್ಲಿ ಅಂತ ಅನಿಸುತ್ತೆ. ನೋಡ್ತಾ ಇರ್ಬೋದು ಜಾತ್ರೆ ವಾತಾವರಣ, ಜಾತ್ರೆಯ ವೈಬ್ಸ್ ನೋಡ್ತಾ ಇರ್ಬೋದು ನೀವು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ. ಎಲ್ಲಿ ನೋಡಿದ್ರು ಒಳ್ಳೊಳ್ಳೆ ಅಂಗಡಿಗಳು ಹಾಕ್ತಾರೆ ಜಾತ್ರೆಯಲ್ಲಿ. ಬಗೆ ವಿವಿಧ ರೀತಿಯ ಸಾಂಪ್ರದಾಯಿಕ ಶಾಸ್ತ್ರಗಳು ನಡೀತಾ ಇರುತ್ತೆ. ಇಲ್ಲಿ ಯಾವುದೋ ಒಂದು ಬಂತು ಲೋಡು, ಒಂಥರ ಮೆರವಣಿಗೆ ಥರ ಬಂತು. ಏನಿದು ನೋಡೋಣ ಬನ್ನಿ. ಟ್ಯಾಕ್ಟ್ರಿಗಳಿಗೆಲ್ಲ ಕಟ್ಕೊಂಡು ಸಾಮಾನೆಲ್ಲ ಇಟ್ಕೊಂಡು ಅಡುಗೆ ಮಾಡೋ ಐಟಮ್ಸ್ ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಖುಷಿಯಾಗತ್ತೆ. ಸುಮಾರು ಜನ ಈ ರೀತಿ ನಡ್ಸ್ಕೊಂಬರೋದನ್ನು ಇನ್ನೂ ಮರ್ತಿಲ್ಲ ಮತ್ತು ಅದು ಬಿಟ್ಟಿಲ್ಲ, ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಂಗೆ ಮುಂದೆ ಬರ್ತಾ ಇದ್ದೀವಿ. ನೋಡಿ, ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಈ ಎತ್ತುಗಳು. ಹಳ್ಳಿ ಕಾರ್ ಎತ್ತುಗಳು ಕಣ್ರಿ ಇವೆಲ್ಲ. ಎಷ್ಟು ಚೆನ್ನಾಗಿ ಅದಕ್ಕೊಂದು ಪೆಂಡಲ್ ಹಾಕಿ, ಲೈಟಿಂಗ್ಸ್ ಹಾಕಿ, ಅದಕ್ಕೆ ಹಾಸಿಗೆಗೆ ಹುಲ್ಲುಗಳನ್ನ ಹಾಕಿ ಹಾಸಿಗೆ ಥರ ರೆಡಿ ಮಾಡಿ ಅದನ್ನು ಕಟ್ಟೋರು ನೋಡ್ರಿ. ನಾವು ಹೇಳ್ತೀವಿ ರೈತರು ಹಂಗೆ ಹಿಂಗೆ ಅಂತ. ನೋಡ್ರಿ, ಅವ್ರು ಎಷ್ಟು ವ್ಯವಸ್ಥಿತವಾಗಿ ಎಷ್ಟು ಸ್ಟ್ಯಾಂಡರ್ಡಾಗಿ ಮೇಂಟೈನ್ ಮಾಡ್ತಾರೆ ಅವ್ರ ಪ್ರಾಣಿಗಳನ್ನ. ನಾವು ಏನೋ ಅಂದ್ಕೊಂಡ್ಬಿಡ್ತೀವಿ, ಬಿಡೋ ರೈತರು ಅವ್ರ ಕಷ್ಟ ಇರುತ್ತೆ ಅದಿರುತ್ತೆ ಅಂತ. ಅವ್ರಿಗೆ ಸಾಕ ಪ್ರಾಣಿಗಳನ್ನ ಈ ಲೆಕ್ಕದಲ್ಲಿ ಅವರು ಮೆರೆಸ್ತಾರೆ, ಇಷ್ಟು ಲೆಕ್ಕದಲ್ಲಿ ನೋಡ್ತಾರೆ ಅಂದರೆ ಇನ್ನು ಅವ್ರ ಲೈಫ್ ಸ್ಟೈಲು, ಅವ್ರ ಜೀವನ ಇನ್ಯಾವ ಲೆಕ್ಕದಲ್ಲಿ ಇರಬೇಡ ಅಂತ ನೋಡ್ಬೋದು ನಾವು. ಹಂಗೆ ಮುಂದಕ್ಕೆ ಬಂದರೆ ಇಲ್ಲಿ ಎತ್ತನ್ನ ರೆಡಿ ಮಾಡ್ಕೊಂಡು ಮೆರವಣಿಗೆಗೆ ಡೊಳ್ಳು ವಾದ್ಯಗಳನ್ನ ಕರ್ಕೊಂಬರೋ ಲೆಕ್ಕದಲ್ಲಿ ಅವರೇ ನೋಡ್ರಿ ನಮ್ಮ ರೈತರು. ಖುಷಿ ಪಡೋ ವಿಷಯ, ಸುಮಾರು ಜನ ಅಲ್ಲಿ ಬಂದಿರೋರು ಎತ್ತನ ಹತ್ರ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕೇ ಅಲ್ಲಿ ಜನ ರಶ್ ಆಗ್ತಿತ್ತು, ಟ್ರಾಫಿಕ್ ಜಾಮ್ ಆಗ್ತಿತ್ತು. ನೋಡ್ತಾ ಇರ್ಬೋದು ಯಾವ ಥರ ವಾಗ ಬಡಿತಾರೆ ನೋಡಿ ಇವರು. ಏನೇ ಹೇಳ್ರಿ, ಈ ಹಳ್ಳಿ ಕಾರ್ ಎತ್ತುಗಳನ್ನ ಈ ಹಳ್ಳಿ ಜನಗಳು ಮೆರೆಸೋದ್ರಲ್ಲಿ
ಎರಡು ಮಾತಿಲ್ಲ. ಅದರಲ್ಲೂ ನಮ್ಮ ಹೊರ್ತು ಸಂತೋಷಣ್ಣ ನೆನೆಸ್ಕೋಬೇಕು. ಯಾಕಂದರೆ ಹಳ್ಳಿಕಾರ ಅಂದರೆ ನಮ್ಗಳ ನೆನಪಿಗೆ ಬರೋದು, ನಮ್ಗಳ ತಲೆಗೆ ಬರೋದು ವರ್ತೂರಣ್ಣ. ವರ್ತೂರಣ್ಣ ಹಳ್ಳಿಕಾರನ ಹೆಸರುಗಳು ಎಲ್ಲರ ಕಿವಿ ಎಲ್ಲರ ಬಾಯಲ್ಲೂ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ನೋಡಿರಿ ಯಾವ ಲೆಕ್ಕದಲ್ಲಿ ಯಾವ ಮಟ್ಟದಲ್ಲಿ ಐತೆ ಈ ಹಳ್ಳಿಕಾರ ಎತ್ತು. ಹಿಂಗಿಂದ ನೋಡಿಸ್ದು ಇಲ್ಲಿ ಯಾರು ಪರ್ಚೇಸ್ ಮಾಡಿದರು ನೋಡಿರಿ, ಇಲ್ಲಿ ಗಂಟೆ ಕಟ್ಕೊಂಡಿದ್ದಾರೆ, ಕಾರಲ್ಲಿ ಹೋಯ್ತವ್ರು ನೋಡಿರಿ ಪರ್ಚೇಸ್ ಮಾಡಿ. ನೋಡಿರಿ ಎರಡು ಬನ್ನೂರು ಮರಿ ಮುಂದೆ, ಎರಡು ಹಳ್ಳಿಕಾರ ಎತ್ತನ್ನ ಹಿಂದೆ ಇಟ್ಕೊಂಡು ಒಬ್ಬೊಬ್ಬರು ಒಂದೊಂದು ಥರ ಮೆರೆಸ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರು ಅಲ್ಲಲ್ಲೇ ಪೆಂಡಲ್ಗಳು ಹಾಕೊಂಡವ್ರೆ. ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲಿ ಮಾರಾಟನೂ ಮಾಡ್ತೀವಿ ನಾವು ಅಂತಾರೆ. ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ನಾವು ನಮ್ಮ ಜಾತ್ರೆಗೆ ತಂದಿದ್ದೀವಿ ಜನ ನೋಡಲಿ ಅಂತ ಅಂತಾರೆ. ಇಲ್ಲಿ ನೋಡ್ಬೋದು ನೀವು, ಇದು ಯಾವ ಥರ ಇದೆ ನೋಡ್ರಿ, ಇದು ಒಳ್ಳೆ ಸಖತ್ತಾಗಿದೆ ಕಂಡ್ರಿ. ಇದು ಕಲರು ಹೆಂಗೈತೆ ನೋಡ್ರಿ, ಚೊಚ್ಬಿಟ್ರೆ ಮಾತ್ರ ಹೋಗೇ ಬಿಡುತ್ತೆ ಹೊಟ್ಟೆ ಒಳಗೆ ಸೀದಾ. ಏನು ಚೂಪಿದಾವಲ್ರಿ ಕೊಂಬು. ಇವನ್ನ ಹೆಂಗೆ ಹ್ಯಾಂಡ್ಲು ಮಾಡ್ತಾರಪ್ಪ ಈ ರೈತರು, ಸಾಕೋರಿಗೇನು ಮಾಡೋದು ಏನಪ್ಪ ಇವು. ಬಾ ನೋಡ್ರಿ ಎಷ್ಟು ಯಾವ ಲೆಕ್ಕದಲ್ಲಿ ಇದೆ ನೋಡ್ರಿ ಇದು ಕೊಂಬು. ಬಾ ಎಷ್ಟು ಚೂಪ್ ಐತಪ್ಪ ಇದು. ಸುಮ್ಮನೆ ಸೈಡಲ್ಲಿ ಹಿಂಗೆ ಅಂದ್ಬಿಟ್ರೆ ಸಾಕೇನಪ್ಪ. ಇದು ನೋಡ್ರಿ ಹೆಂಗೆ ನೋಡ್ತಾಯಿದ್ದು ನೋಡ್ರಿ, ನನ್ನೇ ನೋಡ್ತಾಯಿತ್ತಪ್ಪ ಇದು. ಎಷ್ಟು ಚೆನ್ನಾಗೈತಲ್ಲ, ಅಯ್ಯೋ ದೇವ್ರೆ. ಹಿಂಗೆ ನೋಡ್ರಿ ಎಷ್ಟು ಥರದ ಎತ್ತುಗಳು, ಯಾವ್ಯಾವ ಇದರಲ್ಲೆಲ್ಲ ಏಜ್ ಇರ್ತವೆ, ನಮಗೆ ಅದು ಗೊತ್ತಿಲ್ಲ ಯಾವ್ಯಾವ ಏಜ್ ನಾವು ಇವು ಎತ್ತುಗಳು ಅಂತ. ನೋಡಿರಿ ಇವಕ್ಕೆಲ್ಲ ಬಟ್ಟೆ ಹಾಕವ್ರೆ. ಇಲ್ಲಿ ಕೆಲವೊಂದಕ್ಕೆ ಏನೂ ಇಲ್ಲ ಅಂದರೆ ಅವ್ರವ್ರು ಇದು. ಇಲ್ಲಿ ನೋಡ್ರಿ ಬನ್ನೂರು ಮರಿ ಹೆಂಗೈತಿದು, ಕೋಡಿ ಬಣ್ಣ ಹೊಡೆದು ನಿಲ್ಲಿಸ್ಬಿಟ್ಟವ್ರೆ. ಇದು ಯಾವುದೋ ಗಂಡು ಮರಿ ಇರ್ಬೋದಾ. ತಾಯ್ತಾಗ ಈತ ಕಟ್ಬಿಟ್ಟು ಜೋರಾಗಿ ನಿಲ್ಲಿಸ್ಬಿಟ್ಟವ್ರೆ. ಬಾ ಏನ್ರಿ ಗತ್ತಿದು. ಓಹೋ ಭಾಳ ಜೋರಾಗಿ ಇದಾರೆ ಇವರು. ಚೆನ್ನಾಗಿ ಮೇಂಟೈನ್ ಮಾಡವ್ರೆ. ಇದೇನು ಅಲ್ಲಾಡಲ್ವಲ್ಲ, ಏನು ಬಿಟ್ಟರೆ ಗುದ್ಬಿಡ್ತತ್ತ, ಏನು ಕತೆ ಇದು. ಹೆಂಗೆ ಹೊಡೆದ್ರು ನನ್ನ ಮಂಡಿಗಿಂತ ಕೆಳಕ್ಕೆ ಇದು. ಹೈಟ್ ಇಲ್ಲ ಏನಿಲ್ಲ, ಏನು ಮಾಡೋದು. ಈಚೆಗೆ ಆಡ್ಬಿಡೋಣ ಅನಿಸ್ಬಿಡುತ್ತೆ, ಭಯನೇ ಆಗಲ್ಲ ಇಂಥವು ನೋಡಿದ್ರೆ. ಸ್ನೇಹಿತರೆ, ಈ ರೀತಿ ವಿಶೇಷವಾದ ವಿವಿಧ ರೀತಿಯ ತಳಿಗಳ ಎತ್ತುಗಳು, ಕರುಗಳು ಎಲ್ಲ ಬಂದಿದ್ವು. ಇದೆಲ್ಲ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿದೆ. ಅದು ಬೇಕಂದರೆ ಒಂದು ಕಮೆಂಟ್ ಮಾಡಿ ಎಸ್ ಅಂತ. ಮತ್ತು ವಿಡಿಯೋ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ಇಲ್ಲ ಅಂತನಾದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್.